ನಮಸ್ಕಾರ. ನನ್ನ ಸಮಸ್ತ ಹಿಂದೂ ಬಾಂಧವರೆಲ್ಲರಿಗೂ ಕನ್ನಡದ ಯೂಟ್ಯೂಬ್ ಚಾನಲ್ ಎದ್ದೇಳು ಭಾರತಕ್ಕೆ ನಿಮ್ಮ ಡಾಕ್ಟರ್ ವಸಂತ್ ಕುಮಾರ್ ಮಾಡುವ ಸ್ವಾಗತ ಮತ್ತು ಸುಸ್ವಾಗತ. ಕೆಲವು ದಿನಗಳ ನಂತರ ನಾನು ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ. ಇವತ್ತು ಸಮಾಜದಲ್ಲಿ ಟ್ರೆಂಡ್ನಲ್ಲಿರ್ತಕ್ಕಂಥ ಹಿಂದೂ ಬಾಂಧವರೆಲ್ಲರಿಗೂ ಒಗ್ಗಟ್ಟಾಗಿ ಇವತ್ತು ಹೋರಾಡ್ತಿರ್ತಕ್ಕಂಥ ಇನ್ನೊಂದು ವಿಚಾರ ಏನಂತಂದರೆ, ಸರ್ಕಾರದ ಕಪಿಮುಷ್ಟಿಯಿಂದ ಅಥವಾ ಉರುಳಿನಿಂದ ದೇವಸ್ಥಾನಗಳನ್ನು ಮುಕ್ತಗೊಳಿಸಿ ಅಂತಕ್ಕಂಥ ಅಭಿಯಾನ ಏನು ನಡೀತಿದೆ ಅದರ ಬಗ್ಗೆ ಮಾತನಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ವಲ್ಪ ದೊಡ್ಡದಾಗ್ಬೋದು ವಿಡಿಯೋ, ದಯಮಾಡಿ ಇದನ್ನು ನೋಡಿದ್ರೆ ತಮಗೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ನನ್ನ ಒಂದು ನಂಬಿಕೆ ಇದೆ. ನೋಡಿ, ಇದರ ಇತಿಹಾಸವನ್ನು ಸ್ವಲ್ಪ ನೋಡಿದ್ರೆ, ನಮಗೆ ಈಸ್ಟ್ ಇಂಡಿಯಾ ಕಂಪನಿ ಭಾರತವನ್ನು ಆಳಬೇಕಾದ್ರೆ ಸುಮಾರು 1817ರಲ್ಲಿ ಒಂದು ಮದ್ರಾಸ್ ರೆಗ್ಯುಲೇಷನ್ಸ್ ಅಂತ ತರುತ್ತೆ. ಎಲ್ಲ ದೇವಸ್ಥಾನ, ಚರ್ಚು, ಮಸೀದಿಗಳನ್ನು ಅದು ತಗೊಂಡಾಗ ಇಂಗ್ಲೆಂಡ್ನಲ್ಲಿ ಅದಕ್ಕೆ ಅಪೋಸ್ ಆದಾಗ, ಧಾರ್ಮಿಕವಾಗಿ ಅಪೋಸ್ ಆಗುತ್ತೆ ಕ್ರಿಶ್ಚಿಯನ್ ಮಿಷನರಿಗಳಿಂದ. ಆಗ ಅದನ್ನು ರಿಲೀಸ್ ಮಾಡ್ತಾರೆ. ಮತ್ತು ಅದು ಅದೇ ರೀತಿ ಮುಂದುವರಿತಾ ಬಂದಾಗ 1925ರಲ್ಲಿ ಮತ್ತೆ ಬ್ರಿಟಿಷ್ ಗೌರ್ಮೆಂಟ್ ಬಂದಿರುತ್ತೆ. ಅಷ್ಟೊತ್ತಿಗೆ ಅಂದರೆ ಆ ಬ್ರಿಟಿಷ್ ಗೌರ್ಮೆಂಟು ಎಲ್ಲ ರಿಲಿಜಿಯಸ್ ಅಂತಂದರೆ ಎಲ್ಲ ಧಾರ್ಮಿಕ ಅಂದರೆ ದೇವಸ್ಥಾನ, ಚರ್ಚು, ಮಸೀದಿಗಳನ್ನು ಮತ್ತೆ ತಗೊಳ್ಳೋವಂಥದ್ದು 1925ರಲ್ಲಿ ಆ ಒಂದು ರೂಲ್ಸನ್ನು ತರುತ್ತೆ, ಸರ್ಕಾರ ತಗೋಬೇಕು ಅಂತೇಳಿ. ಆಗ ಮುಸ್ಲಿಮರು ಮತ್ತು ಕ್ರಿಶ್ಚಿಯನರು ಅದನ್ನು ಸ್ಟ್ರಾಂಗಾಗಿ ಅಪೋಸ್ ಮಾಡಿದ್ರಿಂದ ಅವೆಲ್ಲವನ್ನು ಬಿಟ್ಟು ಹಿಂದೂ ಎಂಡೋಮೆಂಟ್ ಆ್ಯಂಡ್ ಟೆಂಪಲ್ಸ್ ಆ್ಯಕ್ಟ್ ಅಂತೇಳಿ 1925ರಲ್ಲಿ ತರ್ತಾರೆ. ಅವಾಗ ಎಲ್ಲ ದೇವಸ್ಥಾನಗಳನ್ನು ಸರ್ಕಾರ ವಹಿಸ್ಕೊಳ್ಳೋಕ್ಕೆ 1925ರಲ್ಲಿ ಸರ್ಕಾರ ವಹಿಸ್ಕೊಳ್ಳೋಕ್ಕೆ ಶುರು ಮಾಡುತ್ತೆ ಬ್ರಿಟಿಷರ ಕಾಲದಲ್ಲಿ. ಆಗ ಅದರ ನಂತರ ಏನಾಗುತ್ತೆ, 1935ರಲ್ಲಿ ಇನ್ನೊಂದು ರೂಲನ್ನು ತರ್ತಾರೆ. ಅಂದರೆ ಯಾವುದೇ ದೇವಸ್ಥಾನವನ್ನು ಬೇಕಾದರೂ ಜಸ್ಟ್ ಒಂದು ನೋಟಿಫಿಕೇಷನ್ ಕೊಟ್ಟರು ಸರ್ಕಾರ ಅದನ್ನು ಟೇಕ್ ಓವರ್ ಮಾಡ್ಬೋದು ಅಂತೇಳಿ ಇನ್ನೊಂದು ರೂಲ್ಸನ್ನು ತರ್ತಾರೆ. ಇವು ಯಾವುದಕ್ಕೂ ನಾವು ಹಿಂದೂಗಳು ಯಾವುದನ್ನು ಅಪೋಸ್ ಮಾಡೋದಿಲ್ಲ. ಆವಾಗ ಆ ನಂತರ 1951ರಲ್ಲಿ ಮತ್ತೆ ಭಾರತ ಸರ್ಕಾರದಲ್ಲಿ ಸ್ವತಂತ್ರದ ನಂತರ 1950ರಲ್ಲಿ ಹಿಂದೂ ರಿಲಿಜಿಯಸ್ ಆ್ಯಕ್ಟ್ನ ಒಂದು ಕೇಸನ್ನು ಶಿರೂರು ಮಠ್ ಕೇಸಲ್ಲಿ ಅದನ್ನು ಫೈಟ್ ಮಾಡಿದಾಗ 1954ರಲ್ಲಿ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟು ಆ ರೀತಿ ಎಲ್ಲ ಮಾಡಬಾರ್ದು ಅಂತೇಳಿ ಅದನ್ನು ಸ್ಟ್ರೈಕ್ ಡೌನ್ ಮಾಡಿ ಹಿಂದೂ ರಿಲಿಜಿಯಸ್ ಆ್ಯಕ್ಟ್ ಒಂದು ಇರೋದು ತಪ್ಪದು, ಕಾನ್ಸ್ಟಿಟ್ಯೂಷನ್ ವೈಸ್ ತಪ್ಪಾಗುತ್ತೆ ಸಂವಿಧಾನದ ಪ್ರಕಾರ. ಅವೆಲ್ಲವನ್ನು ಫ್ರೀ ಮಾಡಿ ಅದನ್ನು ಅವರವರೇ ಮ್ಯಾನೇಜ್ ಮಾಡುವಂಥ ಟ್ರಸ್ಟನ್ನು ಮಾಡಬೇಕು. ಸರ್ಕಾರಕ್ಕೆ ಯಾವುದೇ ರೀತಿಯ, ಅದು ಸೆಕ್ಯುಲರ್ ಸರ್ಕಾರ ಇದ್ದಾಗ ಯಾವುದೇ ರೀತಿ ಅದನ್ನು ಸಂವಿಧಾನಾತ್ಮಕವಾಗಿ ಇಂಟರ್ಫಿಯರ್ ಆಗಂಗಿಲ್ಲ ಅಂತ ಹೇಳುತ್ತೆ. ಆದರೂ ತಮಿಳುನಾಡು ಸರ್ಕಾರ 1959ರಲ್ಲಿ ಕಾಮರಾಜ್ ಸರ್ಕಾರ, ಅಂದರೆ ಅಲ್ಲಿ ಬಹಳ ವರ್ಷಗಳಿಂದ ಆ್ಯಂಟಿ ಹಿಂದೂ ಸರ್ಕಾರಗಳು ನಡೀತಾ ಇರೋದ್ರಿಂದ ಆ ಸರ್ಕಾರ ಒಂದು ರೂಲ್ಸನ್ನು ತಂದುಬಿಟ್ಟು ಮತ್ತೆ ಅದೇ ರೂಲ್ಸನ್ನು ತರುತ್ತೆ. ಸುಪ್ರೀಂ ಕೋರ್ಟ್ ಯಾವುದು ಸ್ಟಕ್ ಡೌನ್ ಮಾಡಿರುತ್ತೋ ಅದೇ ರೂಲ್ಸನ್ನು ತಂದುಬಿಟ್ಟು ಮತ್ತೆ ದೇವಸ್ಥಾನಗಳನ್ನೆಲ್ಲವನ್ನು ತಗೊಳ್ಳಿಕ್ಕೆ ಶುರು ಮಾಡುತ್ತೆ. ಇದು ಆ ಇತಿಹಾಸ. ಸುಮಾರು 1200 ವರ್ಷಗಳಿಂದ ನಮ್ಮ ದೇಶದ ಮೇಲೆ ದಂಡೆತ್ತು ಬಂದು ಧಾರ್ಮಿಕ ಮತಾಂಧತೆಯಲ್ಲಿ ಮುಸ್ಲಿಮರು ಏನು ನಮ್ಮ ದೇವಸ್ಥಾನಗಳನ್ನು ಕೆಡವಿ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಿದ್ರು. ಸುಮಾರು 100ರಿಂದ 180 ವರ್ಷಗಳ ಕಾಲ ಯಾವುದು ಕ್ರೈಸ್ತ ಮಿಷನರಿಗಳು ಬ್ರಿಟಿಷರ ಹೆಸರಿನಲ್ಲಿ ಬಂದು ಇಲ್ಲೇನು ನಮ್ಮ ಧರ್ಮಗಳನ್ನು ಹಾಳು ಮಾಡಿದ್ರು, ಸಂಪ್ರದಾಯಗಳನ್ನು ಹಾಳು ಮಾಡಿದ್ರು, ದೇವಸ್ಥಾನಗಳನ್ನು ಹಾಳು ಮಾಡಿದ್ರು, ಅವೆಲ್ಲಕ್ಕಿಂತಲೂ ಹೆಚ್ಚಿನ ಡ್ಯಾಮೇಜ್ ಈಗ ನಮಗೆ ಸ್ವತಂತ್ರದ ನಂತರ ಆಗ್ತಾಯಿದೆ. ಯಾಕಂದರೆ ಆಗಿನಿಂದ ಬಂದಂಥ ಸರ್ಕಾರದ ಕಾನೂನುಗಳು ನಮ್ಮ ಸ್ವತಂತ್ರದ ನಂತರ ಎಲ್ಲ ನಮ್ಮ ಹಿಂದೂ ಆ್ಯಂಟಿ ಹಿಂದೂ ಅಂದರೆ ಹಿಂದೂ ಧರ್ಮಕ್ಕೆ ವಿರುದ್ಧವಾದ ಕಾನೂನುಗಳನ್ನು ಸಂವಿಧಾನಾತ್ಮಕವಾಗಿ ಕೆಲವನ್ನ ತರೆಯೋಕ್ಕೆ ಪ್ರಯತ್ನ ಮಾಡಿ ಆ ಧರ್ಮವನ್ನು ವ್ಯವಸ್ಥಿತವಾಗಿ ಹಾಳು ಮಾಡ್ತಕ್ಕಂಥ ಒಂದು ಪ್ರಯತ್ನಗಳು ನಡೀತಾ ಇದೆ. ಹಾಗಾಗಿ ಸ್ವತಂತ್ರದ ನಂತರ ಆಗಿರ್ತಕ್ಕಂಥ ಡ್ಯಾಮೇಜು 1500 ವರ್ಷಗಳಿಗಿಂತ ಆದ ಡ್ಯಾಮೇಜ್ಗಳಿಗಿಂತ ಜಾಸ್ತಿ ಅಂತ ಹೇಳ್ಕೋಬೋದು. ಮುಸಲ್ಮಾನರ ದಾಳಿಗೆ ಉತ್ತರ ಭಾರತದ ಅನೇಕ ಒಳ್ಳೊಳ್ಳೆಯ ದೇವಸ್ಥಾನಗಳು ಹೋಯಿತು, ಆದರೆ ದಕ್ಷಿಣ ಭಾರತದಲ್ಲಿ ಅನೇಕ ದೇವಸ್ಥಾನಗಳು ಉಳ್ಕೊತಾ ಬಂತು. ಅದರಲ್ಲೂ ತಮಿಳುನಾಡಿನಲ್ಲಿ ಏನಂತಂದರೆ ಯುನೆಸ್ಕೋ ಇಂದ ಒಂದು ವರ್ಲ್ಡ್ ಹೆರಿಟೇಜ್ ಅಂತೇಳಿ, ಅಂದರೆ 1000 ವರ್ಷಕ್ಕಿಂತ ಹಳೆಯದಾದ ದೇವಸ್ಥಾನಗಳು ಇರುವಂಥದ್ದು, ಅತಿ ಹೆಚ್ಚು ದೇವಸ್ಥಾನಗಳು ಇರ್ತಕ್ಕಂಥದ್ದು ತಮಿಳುನಾಡಲ್ಲಿ. ಸುಮಾರು 400 ದೇವಸ್ಥಾನಗಳಿದೆ. ಅಂದರೆ ತಮಾಷೆ ಅಲ್ಲ, 400 ದೇವಸ್ಥಾನಗಳು ಇರ್ತಕ್ಕಂಥ ತಮಿಳುನಾಡು ದೇವಸ್ಥಾನಗಳು ಯುನೆಸ್ಕೋಯಿಂದ ಹೆರಿಟೇಜಿಂದ ಮಾಡಲ್ಪಟ್ಟಂಥದ್ದು. ಸುಮಾರು 40,000 ಟೆಂಪಲ್ಗಳ ಹತ್ತಿರ ದೇವಸ್ಥಾನಗಳನ್ನು ತಮಿಳುನಾಡಿನಲ್ಲಿ ತಗೊಳ್ಳಲಾಗಿದೆ. 35ರಿಂದ 36,000 ಕರ್ನಾಟಕದಲ್ಲಿ, 35ರಿಂದ 36,000 ಆಂಧ್ರದಲ್ಲಿ, ಇದೇ ರೀತಿ ಪ್ರತಿಯೊಂದು ರಾಜ್ಯದಲ್ಲೂ ತಗೊತಾರೆ. ಎಲ್ಲ ದೇವಸ್ಥಾನಗಳನ್ನು ಸರ್ಕಾರ ತಗೊಂಡು ಅಲ್ಲಿರ್ತಕ್ಕಂಥ ಹಣದ ಮೇಲೆ ಕಣ್ಣನ್ನು, ತಮ್ಮ ವಕ್ರದೃಷ್ಟಿಯನ್ನು ಹಾಯಿಸಿ ಅವನ್ನು ತಮ್ಮ ಸ್ವಂತಕ್ಕೆ, ತಮ್ಮ ಅನುಕೂಲಕ್ಕೆ, ರಾಜಕೀಯ ಅನುಕೂಲಕ್ಕೆ ಬಳಸ್ತಾ ಇದ್ದಾವೆ. ಈಗ ನೋಡಿ, ರಾಜಕೀಯ ಪಕ್ಷಗಳು, ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಅಥವಾ ಸಮಾಜವಾದಿ ಪಾರ್ಟಿ ಇರ್ಬೋದು, BSP ಇರ್ಬೋದು, ಎಲ್ಲವೂ ಒಂದೇ ಈ ವಿಚಾರದಲ್ಲಿ ಮಾತ್ರ. ಯಾಕೆಂತಂದರೆ ಉತ್ತರಾಖಂಡ್ನಲ್ಲಿ BJP ಸರ್ಕಾರ ಇದ್ದು ಅನೇಕ ದೇವಸ್ಥಾನಗಳನ್ನು ತಗೊಂತು.
ಇತ್ತೀಚೆಗೆ ನಾವು ರೆಗ್ಯುಲರಾಗಿ ಹೋಗಿ ಬರ್ತಾ ಇದ್ದಂಥ ಒಂದು ಸಣ್ಣ ಕಾಲಭೈರೇಶ್ವರ ದೇವಸ್ಥಾನವನ್ನು ಈ ನಮ್ಮ ಕರ್ನಾಟಕದ BJP ಸರ್ಕಾರವೂ ಅದನ್ನು ತಗೊಂಡಿದೆ. ಅಂದರೆ ಪ್ರತಿಯೊಂದು ಸರ್ಕಾರವು ಪಕ್ಷಾತೀತವಾಗಿ ಇದರಲ್ಲಿ ಮಾತ್ರ ಇನ್ವಾಲ್ವ್ ಆಗ್ತಾ ಇದೆ. ಯಾಕೆಂತಂದರೆ ಆ ದೇವಸ್ಥಾನಗಳಿಂದ ಬರ್ತಕ್ಕಂಥ ಇನ್ಕಮ್ಗಳನ್ನು, ಅದರಲ್ಲಿ ಎಷ್ಟು ಲ್ಯಾಂಡ್ಗಳಿದೆ, ಅದರಲ್ಲಿ ಏನೇನಿದೆ ಅದನ್ನು ತಗೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದೇ ಈ ಸರ್ಕಾರಗಳ ದುರುದ್ದೇಶಗಳಾಗಿದೆ. ನೋಡಿ, ಈ ದೇವಸ್ಥಾನಗಳಿಂದ ಎಷ್ಟೆಷ್ಟು ಇನ್ಕಮ್ ಬರುತ್ತೆ ಅನ್ನೋದು ಒಂದು ಸಣ್ಣದೊಂದು ಪಿಕ್ಚರ್ಗಳನ್ನು ಹೇಳ್ಬಿಡ್ತೀನಿ. ಯಾಕಂತಂದರೆ ಅದರ್ವೈಸ್ ತುಂಬ ದೊಡ್ಡದಾಗ್ತಾ ಬರುತ್ತೆ ವಿಡಿಯೋ ಅನ್ನತಕ್ಕಂಥದ್ದು. ನಿಮಗೆ ಹೇಳಲಿಕ್ಕೆ ಬಂದರೆ, ಕೇರಳದ ಪದ್ಮನಾಭ ಟೆಂಪಲ್ನ ಒಟ್ಟು ಆಸ್ತಿ $1 ಟ್ರಿಲಿಯನ್ ಜಾಸ್ತಿ, ಅಂತಂದರೆ 1,36,000 ಕೋಟಿಗಿಂತ ಜಾಸ್ತಿ ಇದೆ. ಇಮ್ಯಾಜಿನ್ ಮಾಡಿ ನೋಡಿ ಅದನ್ನು ಹೆಂಗೆ, ಅದರ ಟೋಟಲ್ ಲ್ಯಾಂಡ್ಗಳು ಎಷ್ಟಿರ್ಬೋದು, ಏನಿರ್ಬೋದು ಅಂತಕ್ಕಂಥದ್ದು. ಹಾಗೆ ಅಯ್ಯಪ್ಪನ ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಪ್ರತಿ ವರ್ಷ 120ರಿಂದ 200 ಕೋಟಿ ಬರೀ ಹುಂಡಿಯಲ್ಲಿ ಬರ್ತಕ್ಕಂಥ ದುಡ್ಡು ಬರ್ತಾ ಇರುತ್ತೆ. ಹಾಗಾಗಿ ಕೇರಳದ ಸರ್ಕಾರ ಅದರ ಮೇಲೆ ಕಣ್ಣು ಹಾಕಿರ್ತಕ್ಕಂಥದ್ದು. ಅದು ರಾಜರ ಕಾಲದಲ್ಲಿ, ಅಂದರೆ ಕೇರಳದಲ್ಲಿ ರಾಜವಂಶದ ಕಾಲದಲ್ಲಿ ಅಲ್ಲಿದ್ದಂಥ ಸುಮಾರು 100ರಿಂದ 150 ಎಕರೆಗೂ ಹೆಚ್ಚಿದ್ದಂಥ ಲ್ಯಾಂಡನ್ನು ತಗೊಂಡು ಆಗ ಅವರು ಕೊಡ್ತಾ ಇದ್ದಂಥ 50 ಲಕ್ಷವನ್ನು ಬ್ರಿಟಿಷರ ಕಾಲದಲ್ಲಿ ಅದು ಅದೇ ರೀತಿ ಬಂತು. ಹಾಗೂ ಈಗಿನ ಭಾರತ ಸರ್ಕಾರವು, ಕೇರಳ ಸರ್ಕಾರವು 52 ಲಕ್ಷವನ್ನು ಕೊಡ್ತಾ ಇದೆ. ಆದರೆ ಅದನ್ನು ನಾವು ಸರ್ಕಾರ ಕೊಡ್ತಿದೆ ಅಂತಿದೆ, ಅಲ್ಲ, ಅವರು ತೊಗೊಂಡಂಥ ಸುಮಾರು 150ರಿಂದ 200 ಎಕರೆಗೆ ಅದು ಕೊಡ್ತಾ ಇರ್ತಕ್ಕಂಥದ್ದು ಲೀಸ್ ಅಮೌಂಟ್. ಇದು ಒಂದು ಲೀಗಲಾಗಿ ಗೊತ್ತಿರಲಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ತಿರುಪತಿ. ಪ್ರಪಂಚದ ಅತಿ ಹೆಚ್ಚಿನ ಇನ್ಕಮ್ ಇರ್ತಕ್ಕಂಥ ದೇವಸ್ಥಾನ ತಿರುಪತಿಯಲ್ಲಿ ಇರ್ತಕ್ಕಂಥದ್ದು 52 ಟನ್ ಗೋಲ್ಡ್ ಇದೆ. ಹಾಗೂ ಬರೀ ಲಡ್ಡು ಒಂದರಿಂದಲೇ ಪ್ರತಿ ವರ್ಷ 75 ಕೋಟಿಗೂ ಹೆಚ್ಚು ಇನ್ಕಮ್ ಬರ್ತಕ್ಕಂಥ ದೇವಸ್ಥಾನ ಅದು. ಮತ್ತು ಕೂದಲಿನ ಮಾರಾಟದಿಂದ 200 ಕೋಟಿಗೂ ಹೆಚ್ಚು ಪ್ರತಿ ವರ್ಷ ದುಡ್ಡು ಬರುತ್ತೆ. ಲಡ್ಡುದು ಒಂದು ತಿಂಗಳಿಗೆ ಬರ್ತಕ್ಕಂಥದ್ದು 75 ಕೋಟಿ, ಅನ್ಇಮ್ಯಾಜಿನಬಲ್. ಹಾಗೆ ಶಿರಡಿಯನ್ನು ತೊಗೊಂಡ್ರೆ, ಮಹಾರಾಷ್ಟ್ರದ ಶಿರಡಿಯನ್ನು ತೊಗೊಂಡ್ರೆ ಅದು ಸುಮಾರು 100 ಮಿಲಿಯನ್, ಅಂದರೆ 10 ಕೋಟಿಗೂ ಹೆಚ್ಚು ಪ್ರಾಪರ್ಟಿಯನ್ನು ಹೊಂದಿದೆ. ಹಾಗೆ ಸಿದ್ಧಿವಿನಾಯಕ ಮುಂಬೈನ ಟೆಂಪಲ್ ತೊಗೊಂಡ್ರೆ ಪ್ರತಿ ವರ್ಷ 100 ಕೋಟಿಗಿಂತ ಹೆಚ್ಚು ಇನ್ಕಮ್ ಬರ್ತಾ ಇದೆ. 125 ಕೋಟಿಗಿಂತ ಹೆಚ್ಚು FD ಇದೆ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ. ನೋಡಿ, ಅಂದರೆ BJP ಸರ್ಕಾರ ಇರ್ಬೋದು ಅಥವಾ ಬೇರೆ ಸರ್ಕಾರಗಳಿರ್ಬೋದು, ಫಡ್ನವೀಸ್ ಅವರು ಈ ದೇವಸ್ಥಾನಗಳಿದ್ದಂತಹ ದುಡ್ಡನ್ನು ತಗೊಂಡು ಅನೇಕ ಇರಿಗೇಷನ್ ಡಿಪಾರ್ಟ್ಮೆಂಟಿನ ಇಂಪ್ರೂವ್ಮೆಂಟಿಗೆ ಯೂಸ್ ಮಾಡಿದ್ರು. ದೇವಸ್ಥಾನದ ದುಡ್ಡನ್ನು ದೇವಸ್ಥಾನಕ್ಕೆ ಮಾತ್ರ ಉಪಯೋಗಿಸ್ಕೋಬೇಕು ಅಂತಿದ್ರು. ಇದು ಅನ್ಕಾನ್ಸ್ಟಿಟ್ಯೂಷನಲ್ಲು. ಅಂದರೆ ಫಡ್ನವೀಸ್ ಅಂತ ಯಾಕೆ ಹೇಳಿದೆ ಅಂದರೆ, BJPಯ ಮುಖ್ಯಮಂತ್ರಿ ಇದ್ದರೂ ಅಷ್ಟೇ, ಕಾಂಗ್ರೆಸ್ನ ಮುಖ್ಯಮಂತ್ರಿ ಇದ್ದರೂ ಅಷ್ಟೇ, ಬೇರೆ ಮುಖ್ಯಮಂತ್ರಿಗಳಿದ್ದರೂ ಎಲ್ಲರೂ ಅದೇ ಕೆಲಸವನ್ನು ಮಾಡ್ತಾರೆ ಅನ್ನೋದಕ್ಕೊಂದು ಉದಾಹರಣೆ ಅದು. ಹಿಂದೂ ಧರ್ಮದ ದೇವಸ್ಥಾನದಲ್ಲಿ ಬರ್ತಕ್ಕಂಥ ಹಣವನ್ನು ನಮ್ಮ ಹಿಂದೂ ಧರ್ಮದ ಉದ್ಧಾರಕ್ಕಾಗಿ, ಇತರ ದೇವಸ್ಥಾನಗಳಿಗಾಗಿ ಎಲ್ಲಿ ಇನ್ಕಮ್ ಕಮ್ಮಿ ಇದೆ ಆ ದೇವಸ್ಥಾನಗಳಿಗೋಸ್ಕರ ಇರ್ಬೋದು, ಅಥವಾ ಹಿಂದೂ ಧರ್ಮದಲ್ಲಿ ಎಲ್ಲಿ ಬಡವರಿದ್ದಾರೆ ಅವರಿಗೆ ವಿದ್ಯಾಭ್ಯಾಸಕ್ಕಿರ್ಬೋದು, ಧಾರ್ಮಿಕ ವಿದ್ಯಾಭ್ಯಾಸಕ್ಕಿರ್ಬೋದು, ಅಥವಾ ಬೇರೆ ಚಟುವಟಿಕೆಗಳಿಗಿರ್ಬೋದು, ಸಂಪ್ರದಾಯಗಳಿಗಿರ್ಬೋದು, ಅಲ್ಲಿಗೆ ಇನ್ವೆಸ್ಟ್ ಮಾಡೋದು ಬಿಟ್ಟು ಆ ಹಣವನ್ನು ತೆಗೆದು ಸಂವಿಧಾನಾತ್ಮಕವಾಗಿ ಆ ಹಣವನ್ನು ಬೇರೆ ಧರ್ಮಗಳಿಗೆ ಕೊಡ್ತಕ್ಕಂಥದ್ದನ್ನೆಲ್ಲವನ್ನು ಈ ಪ್ರತಿಯೊಂದು ಸರ್ಕಾರವೂ ಮಾಡ್ಕೊತಾ ಬರ್ತಾ ಇದೆ. ಈಗ CT ರವಿಯವರು ಹೇಳಿದ್ರು ತಮಿಳುನಾಡಿನ ಎಲೆಕ್ಷನ್ ಟೈಮಲ್ಲಿ ಅಲ್ಲಿ ನಾವು ದೇವಸ್ಥಾನಗಳನ್ನು ಫ್ರೀ ಮಾಡ್ತೀವಿ ಅಂತ. ಆದರೆ CT ರವಿಯವರಿಗೆ ಒಂದೇ ಒಂದು ನನ್ನ ರಿಕ್ವೆಸ್ಟ್ ಏನಂದರೆ, ಅದರಿಗಿಂತ ಮುಂಚೆ ನಮ್ಮ BJPಯ ಸರ್ಕಾರ ಅಥವಾ ನಿಮ್ಮ ಸರ್ಕಾರಗಳು ಎಲ್ಲೆಲ್ಲಿದೆ ಅಲ್ಲೆಲ್ಲ ಕಡೆ ಅದನ್ನು ಮಾಡ್ತಾ ಬನ್ನಿ. ಆವಾಗ ನೀವು ಹೇಳೋ ಮಾತಿಗೆ ಒಂದು ಬೆಲೆ ಇರುತ್ತೆ. ಇಲ್ಲದೇ ಇದ್ರೆ ಇದು ಒಂಥರ ಸುಮ್ಮನೆ ಮುಖಕ್ಕೆ ಮೂಗಿಗೆ ಬೆಣ್ಣೆ ಸವರೋ ಅಂತ ವಿಚಾರವಾಗುತ್ತೆ ಅಂತೇಳಿ. ಹಾಗೆ ಮೀನಾಕ್ಷಿ ದೇವಸ್ಥಾನವನ್ನು ತೊಗೊಂಡ್ರೆ ಪ್ರತಿ ವರ್ಷ ಅಲ್ಲಿಗೂ ಹೆಚ್ಚು ಕಡಿಮೆ 15ರಿಂದ 20 ಕೋಟಿ ಪ್ರತಿ ವರ್ಷಕ್ಕೆ ಬರ್ತಾ ಇರುವಂಥದ್ದು. ಹಾಗೆ ಕರ್ನಾಟಕದಲ್ಲಿ ಬಂದರೆ ಕುಕ್ಕೆ ಸುಬ್ರಹ್ಮಣ್ಯದಿಂದ 100 ಕೋಟಿಗಿಂತ ಹೆಚ್ಚು ಪ್ರತಿ ವರ್ಷ ಬರುತ್ತೆ. ಚಾಮುಂಡಿ ಬೆಟ್ಟದಿಂದ 25 ಕೋಟಿಗೂ ಹೆಚ್ಚು ಹಣವನ್ನು ಬರ್ತಾ ಇದೆ. ಮಲೆ ಮಹದೇಶ್ವರ ಇರ್ಬೋದು, ಹಾಗೆ ಬೇರೆ ಬೇರೆ ದೇವಸ್ಥಾನಗಳಿರ್ಬೋದು. ಇವೆಲ್ಲದರಿಂದ ಸರ್ಕಾರಕ್ಕೆ ಬಂದ್ರೂ ಅವುಗಳು ಸರ್ಕಾರಗಳು ಈ ದೇವಸ್ಥಾನಗಳ ಉದ್ಧಾರಕ್ಕಾಗಿ ಅಥವಾ ಇನ್ನೊಂದು ಯಾವುದೇ ಕೆಲಸಕ್ಕಾಗಿ, ಧಾರ್ಮಿಕ ಕೆಲಸಕ್ಕಾಗಿ ಮಾಡ್ತಾ ಇರ್ತಕ್ಕಂಥ ಹಣ ಭಾರಿ ಕಡಿಮೆ. ತುಂಬ ಅದರಲ್ಲಿ 1% ಕೂಡ ಉಪಯೋಗಿಸ್ತಾ ಇಲ್ಲ. ಯಾಕೆ ಅಂತಂದರೆ ಇವುಗಳಿಗೆ ಅಲ್ಲಿ ಕೂತಂಥವರಿಗೆ ಯಾರಿಗೂ ಅವರಿಗೆ ಧಾರ್ಮಿಕ ಸಂಪ್ರದಾಯಗಳ ಬಗ್ಗೆ ಆಗಲಿ, ಧಾರ್ಮಿಕ ವ್ಯವಸ್ಥೆಗಳ ಬಗ್ಗೆ ಆಗಲಿ, ಅಲ್ಲಿರತಕ್ಕಂಥ ಬೇರೆ ಇನ್ಯಾವುದೇ ರೀತಿ ರಿವಾಜುಗಳ ಬಗ್ಗೆ ಆಗಲಿ, ದೇವರ ಬಗ್ಗೆ ಆಗಿ ಹೆಚ್ಚಿನ ನಂಬಿಕೆ ಇಲ್ಲ. ಅವರಿಗೆ ರಾಜಕೀಯ ಬೆಳವಣಿಗೆ ಬೇಕು, ರಾಜಕೀಯದಲ್ಲಿ ಬದುಕಬೇಕು, ರಾಜಕೀಯದಲ್ಲಿ ದುಡ್ಡು ಮಾಡಬೇಕು ಅಂತಕ್ಕಂಥದ್ದು ಮಾತ್ರ ಇದೆ. ಬೇರೆ ಇನ್ಯಾವುದೇ ರೀತಿಯ ಒಂದು ಭಾವನೆಗಳು ಅವರಿಗಿರೋದಿಲ್ಲ. ಉದಾಹರಣೆಗೆ ಆಂಧ್ರದ ಒಂದು ಸರ್ಕಾರ ಇತ್ತೀಚೆಗೆ ಹೇಳಿತು, ಎಲ್ಲ ದೇವಸ್ಥಾನಗಳದ ಆನ್ಲೈನು ಮುಖ್ಯಮಂತ್ರಿ ಡೈಲಿ ನೋಡೋ ರೀತಿ ಇರಬೇಕು ಅಂತಂದರೆ. ಅಂದರೆ ದೇವಸ್ಥಾನಗಳಲ್ಲಿ ಇರ್ತಕ್ಕಂಥದ್ದು ನಿಮಗೆ ಹಿಂದೂ ಧರ್ಮದವನ್ನು ನೋಡೋದಕ್ಕೆ ಒಂದು ಅರ್ಥಾರ ಇತ್ತು. ಅಟ್ಲೀಸ್ಟು ಅಲ್ಲಿರ್ತಕ್ಕಂಥ ಹಿಂದೂ ಧರ್ಮವನ್ನೇ ಪಾಲಿಸದೆ ವಿಗ್ರಹಾರಾಧಕರೇ ಪಾಪಿಗಳು, ಅವರು ಸ್ವರ್ಗಕ್ಕೆ ಹೋಗೋದೇ ಇಲ್ಲ, ವಿಗ್ರಹಗಳನ್ನು ಕಂಡಲ್ಲಿ ಒಡೆಯಿರಿ ಅಂತ ಹೇಳ್ತಕ್ಕಂಥ ಧರ್ಮವನ್ನು ಫಾಲೋ ಮಾಡುವಂಥ ವ್ಯಕ್ತಿ
ಅಥವಾ ಏಕದೇವತಾರಾಧನೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ, ಆ ಧರ್ಮವನ್ನು ಪಾಲಿಸ್ತಕ್ಕಂಥ ವ್ಯಕ್ತಿ ನಮ್ಮ ದೇವಸ್ಥಾನಗಳನ್ನು ಆನ್ಲೈನಲ್ಲಿ ಎಲ್ಲ ಮಾನಿಟರ್ ಮಾಡ್ತಾರೆ ಅಂದರೆ ಯಾವ ಶ್ರದ್ಧೆ ಇರುತ್ತೆ ಅವರಿಗೆ ಅಲ್ವಾ? ನೋಡಿ, ಹಿಂದೂ ಧರ್ಮ ಅಂತಕ್ಕಂಥದ್ದು ದೇಹ ಅಂದರೆ ದೇವಸ್ಥಾನಗಳ ಹೃದಯ ಇದ್ದಂಗೆ. ಆ ಹೃದಯವನ್ನು ಬೇರೆಯವರ ಕೈಗೆ ಕೊಟ್ಟು, ಸರ್ಕಾರದ ಕೈಗೆ ಕೊಟ್ಟು ನಾವು ಮತ್ತೆ ಧರ್ಮದಲ್ಲಿ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳಿದ್ರೆ, ಇದು ಬ್ರಿಟಿಷರು ಮತ್ತು ಕ್ರೈಸ್ತ ಮಿಷನರಿಗಳು ಮಾಡಿದಂಥ ವೆಲ್ ಪ್ಲ್ಯಾಂಡ್ ಒಂದು ಸುವ್ಯವಸ್ಥಿತವಾದಂಥ ಒಂದು ಕುತಂತ್ರಕ್ಕೆ ನಾವು ಒಳಗಾಗಿದ್ದೀವಿ. ಉದಾಹರಣೆಗೆ, ದೇವಸ್ಥಾನಗಳಲ್ಲಿ ನಾವು ದುಡ್ಡು ಕೊಟ್ಟು ಒಳಗಡೆ ಎಂಟರ್ ಆಗಬೇಕು ಅಂತೇಳಿ ಕ್ರೈಸ್ತ ಮಿಷನರಿಗಳು ನಮ್ಗೆ ಹೇಳ್ತಾರಲ್ವ. ಈ ರೂಲ್ಸನ್ನು ತಂದಿದ್ದು ಯಾರು ಅಂತ ಗೊತ್ತಾದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಧರ್ಮಪಾಲ್ ಅಂತೇಳಿ ಪಾಸ್ಟರ್ ಅವರು ಒಂದು ಅಂಥದ್ದು ಟ್ರೀ ಅಂತ ಬರುತ್ತೆ ಒಂದು, ಅದರಲ್ಲಿ ಬುಕ್ಕಲ್ಲಿ ಬರೆದಿದ್ದಾರೆ. ಅಂದರೆ ಅವರು ಕ್ರೈಸ್ತರ ಬ್ರಿಟಿಷರ ಎಲ್ಲ ಕುತಂತ್ರಗಳ ಬಗ್ಗೆ ಒಂದು ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಮೆನ್ಷನ್ ಮಾಡ್ತಾ ಅವರೇ ಹೇಳ್ತಾರೆ, ಈ ರೂಲ್ಸನ್ನು ತಂದಿದ್ದು ಬ್ರಿಟಿಷರೇ. ಅಂದರೆ ನಮ್ಮಲ್ಲಿ ಒಡಕು ತರಬೇಕು, ಶ್ರೀಮಂತ ಬಡವ ಅಂತೇಳಿ ಒಡಕು ತರಬೇಕು ದೇವಸ್ಥಾನದಲ್ಲಿ ಎಂಟ್ರ್ ಆಗಬೇಕಾರೆ ಅಂತೇಳಿ. ದುಡ್ಡು ಅವಾಗೆಲ್ಲ ಅಂದರೆ 1 ಆಣೆ 1 ಆಣೆ 2 ಆಣೆ ಕೊಟ್ಟುಬಿಟ್ಟು ಒಳಗಡೆ ನೀವು ಎಂಟ್ರ್ ಆಗ್ಬೋದು, ನೀವು ಡೈರೆಕ್ಟಾಗಿ ಎಂಟ್ರ್ ಆಗ್ಬೋದು ಅಂತೇಳಿ ರೂಲ್ಸನ್ನು ತಂದರು ಬ್ರಿಟಿಷರು. ಅಲ್ಲಿಂದ ಪ್ರಾರಂಭವಾದಂಥದ್ದು ಈಗಲೂ ನಡೀತಿದೆ. ಈಗ ನಡೆಸ್ತಾ ಇರೋದು ಯಾರು? ಸರ್ಕಾರ. ಅಂದರೆ ಸರ್ಕಾರವು ಮತ್ತು ಶ್ರೀಮಂತರು ಬಡವರಿಗೆ ವ್ಯತ್ಯಾಸವನ್ನು ಮಾಡ್ತಾ ಇದೆ. ಇದು ಹಿಂದೂಗಳು ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಈಗ ನಿಮ್ಗೆ ಇನ್ನೊಂದು ಪ್ರಶ್ನೆ ಬರ್ಬೋದು, ಈ ದೇವಸ್ಥಾನಗಳನ್ನು ನಾವು ಇಲ್ಲಿ ಏನಾಗ್ತಿತ್ತು, ಮುಂದೆ ಶಾಸ್ತ್ರ ಮತ್ತು ಶಸ್ತ್ರಗಳೆರಡೂ ವಿದ್ಯೆಗಳನ್ನು ಕಲಿಸ್ತಾ ಇದ್ರು. ಎಲ್ಲ ಹಿಂದೂ ಧರ್ಮದ ಎಲ್ಲ ಜಾತಿಗಳು ಒಟ್ಟಾಗಿ ಸೇರಿ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿ ಅದನ್ನು ಮೇಂಟೆನೆನ್ಸ್ ಮಾಡಿಕೊಂಡು ಅದನ್ನು ನಡೆಸ್ತಾ ಇದ್ದಂತಹ ದೇವಸ್ಥಾನಗಳನ್ನು ಒಡಕು ತರಲಿಕ್ಕೆ ಕ್ರೈಸ್ತ ಮಿಷನರಿಗಳು ಮತ್ತು ಬ್ರಿಟಿಷರು ಮತ್ತು ಈಸ್ಟ್ ಇಂಡಿಯಾ ಕಂಪನಿ ಎಲ್ಲರೂ ಸೇರಿಕೊಂಡು ಅವರೇನು ಮಾಡಿದ್ರು, ಇದರಲ್ಲಿ ಜಾತೀಯತೆಯನ್ನು ಅದನ್ನು ಹುಟ್ಟಾಕಿದ್ರು. ಸುಮಾರು 8ಕ್ಕಿಂತ ಹೆಚ್ಚು ಜಾತಿಗಳು ದೇವಸ್ಥಾನದ ಒಳ ಗರ್ಭಗುಡಿಯ ಸುತ್ತಮುತ್ತದ ಕೆಲಸಗಳಲ್ಲೇ ತಮ್ಮ ಜೀವನವನ್ನು ಕಂಡುಕೊಂಡಂಥ ಜಾತಿಗಳಿದ್ವು. ಅವೆಲ್ಲವೂ ಇವತ್ತು ಪೆರಿಶ್ ಆಗಿದೆ, ಅಂದರೆ ಮುಳುಗೋಗಿದೆ. ಹಾಗೆ ವಾಸ್ತುಶಿಲ್ಪದಲ್ಲಿ ಇದ್ದಂಥ ವಿಶ್ವಕರ್ಮ ಜಾತಿಯವರಿರ್ಬೋದು, ಅದೇ ರೀತಿ ಬೇರೆ ಬೇರೆಯವರು ಇದ್ದಂಥವ್ರೆಲ್ಲರೂ ಇವತ್ತು ಹಾಳಾಗ್ಬಿಟ್ಟಿದ್ದಾರೆ. ಯಾಕಂತಂದರೆ ಆ ದೇವಸ್ಥಾನಗಳಲ್ಲಿ ಆ ಕುರುಹುಗಳೇ ಕಂಡು ಬರ್ತಾ ಇಲ್ಲ. ಜೊತೆಗೆ ನಮ್ಗೆ ಇದು ಇನ್ನೊಂದು ಮಾತನ್ನು ಹೇಳ್ತಾ ಬರ್ತಾರೆ, ಈ ದೇವಸ್ಥಾನಗಳನ್ನು ಬಂದರೆ ಮತ್ತೆ ನಮಗೆ ಇದು ನಡೆಯಲ್ವಾ, ಎಂಥದ್ದು ಭ್ರಷ್ಟಾಚಾರ ನಡೆಯಲ್ವಾ, ಹಣದ ಅವ್ಯವಹಾರ ನಡೆಯಲ್ವಾ ಅಂತೇಳಿ ತುಂಬ ಜನ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಒಂದು ಒಳ್ಳೆಯ ಉತ್ತರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ದೇವಸ್ಥಾನಗಳಲ್ಲಿ ಎಷ್ಟು ಅವ್ಯವಹಾರ ನಡೀತಾ ಇದೆ, ಏನೇನು ನಡೀತಾ ಇದೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಇದು ನಮ್ಮ ಧರ್ಮದಲ್ಲಿ ಮಾತ್ರ, ನಮ್ಮ ಮೇಲೆ ಮಾತ್ರ ಅಪನಂಬಿಕೆನ ಅವ್ಯವಹಾರ ಮಾಡ್ತೀವಿ ಅಥವಾ ದುರ್ಬಳಕೆ ಮಾಡ್ತೀವಿ ಅಂತೇಳಿ ಇರೋದು. ಕಾನ್ಸ್ಟಿಟ್ಯೂಷನ್ ವೈಸ್ ಇರೋಂಥದ್ದು ಏನಂದರೆ, ನೀವು ಆ ರೀತಿ ದುರ್ಬಳಕೆ ನಡೀತಾ ಇದೆ ಅಂತಂದರೆ ಸರ್ಕಾರ ಏನು ಮಾಡಬೇಕು, ಅದರಲ್ಲಿ ಆ ಟೈಮಲ್ಲಿ ಇಂಟರ್ಫಿಯರ್ ಆಗಿಬಿಟ್ಟು ಅದನ್ನು ನಡೆದಂತೆ ನೋಡಿಕೊಂಡು ಮತ್ತೆ ಅದನ್ನು ಆ ಟ್ರಸ್ಟಿಗೆ ವಾಪಸ್ ಕೊಡಬೇಕು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಆರ್ಡರ್ ಇರೋದು ಅಥವಾ ಸಂವಿಧಾನದಲ್ಲಿ ಹೇಳಿರೋವಂಥದ್ದು. ಆದರೆ ಇವರು ಪರ್ಮನೆಂಟಾಗಿ ಬಂದು ಅಲ್ಲಿ ಕೂತ್ಕೋತಾ ಇದ್ದಾರೆ. ಇದು ನಿಜವಾಗ್ಲೂ ಸುಪ್ರೀಂ ಕೋರ್ಟ್ನ ಆರ್ಡರ್ಗೆ ಮತ್ತು ಸಂವಿಧಾನಕ್ಕೆ ಬಗೆತಿರ್ತಕ್ಕಂಥ ದ್ರೋಹಗಳಿದು ಸರ್ಕಾರವೇ, ಈಗಿನ ಸರ್ಕಾರಗಳು. ಅವ್ಯವಹಾರಗಳು ನಡೀತಿದೆಯಾ ಇಲ್ವಾ ಅಂತಕ್ಕಂಥ ಪ್ರಶ್ನೆಗಳು ನಡೆಯುತ್ತಾ ಅಂತಂದರೆ, ಅವ್ಯವಹಾರಗಳು ನಡೆದಾಗ ಏನು ಮಾಡಬೇಕು, ಆ ರೀತಿ ಮಾಡಬೇಕಾದ್ರೆ ಕಂಪನಿ ಆ್ಯಕ್ಟ್ ಅಂತೇಳಿ ಏನಿದೆ, ಈಗ ಪ್ರೈವೇಟ್ ಕಂಪ್ನಿಗಳನ್ನು ಹೇಗೆ ನಡೆಸ್ತಾರೆ, ಆ ಕಂಪ್ನಿಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಆ ಕಂಪ್ನಿಗಳಲ್ಲಿ ನೀವು ನೋಡಿದಾಗ ಅಲ್ಲಿ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಇದನ್ನು ದಾಟಿದಾಗ ಆ ಕಂಪನಿಗೆ ಗೌರ್ಮೆಂಟ್ ಇಂಟರ್ಫಿಯರ್ ಆಗುತ್ತೆ, ಮತ್ತೆ ಅದನ್ನು ವಾಪಸ್ ಆ ಕಂಪನಿ ಟ್ರಸ್ಟಿಗೆ ವಾಪಸ್ ಕೊಡುತ್ತೆ. ಈ ಅವ್ಯವಹಾರಗಳು ನಡೀತಿದೆ ಅಂದರೆ ಗೌರ್ಮೆಂಟ್ ಇಂಟರ್ಫಿಯರ್ ಆಗಿ ಟೇಕನ್ ಓವರ್ ಮಾಡಿ ಒಂದು 2 to 3 ಮಂತ್ಸಲ್ಲಿ ಮತ್ತೆ ಕರೆಕ್ಟ್ ಮಾಡಿ ಅದನ್ನು ವಾಪಸ್ ಕೊಡುತ್ತೆ. ಅದೇ ರೀತಿಯ ಒಂದು ರೆಗ್ಯುಲೇಷನ್ಗಳನ್ನು ತನ್ನಿ ದೇವಸ್ಥಾನಗಳನ್ನು ಮಾನಿಟರ್ ಮಾಡಿ, ಆದರೆ ದೇವಸ್ಥಾನವನ್ನು ನೀವು ಇಂಟರ್ಫಿಯರ್ ಆಗಬಾರ್ದು ಅಂತೇಳಿ ಸರ್ಕಾರ ಹೇಳುತ್ತೆ. ನಾವು ಬರೀ ಸೆಕ್ಯುಲರ್ನ ಪಾರ್ಟ್ನಲ್ಲಿ ಮಾತ್ರ ಇಂಟರ್ಫಿಯರ್ ಆಗ್ತೀವಿ, ರಿಲಿಜಿಯಸ್ಸಲ್ಲಿ ಇಂಟರ್ಫಿಯರ್ ಆಗಲ್ಲ ಅಂತೇಳಿ. ಸೆಕ್ಯುಲರ್ಲಿ ಯಾವ್ಯಾವುದಿದೆ, ಫೈನಾನ್ಸ್ ಇದೆ, ಅಲ್ಲಿ ಕೆಲಸ ಮಾಡೋರೆಲ್ಲರೂ ಸ್ಯಾಲ್ರಿ ಇರೋದ್ರಿಂದ ಎಲ್ಲರೂ ದೇ ಕಮಾಂಡರ್ ದಿ ಗೌರ್ಮೆಂಟು. ಅಂದರೆ ರಿಲಿಜಿಯಸ್ ಯಾವುದೋ ಒಂದು ನಾನು ಅಲ್ಲಿ ಉತ್ಸವವನ್ನು ಮಾಡಬೇಕು ಅಂದಾಗ ಉತ್ಸವ ಮಾಡಲಿಕ್ಕೆ ಬೇಕಾದಂಥ ಹಣ ಯಾರಿಗೆ ಬೇಕು, ಅಥವಾ ಕೆಲಸವು ಇನ್ವಾಲ್ವ್ ಆಗಬೇಕಾದ್ರೆ ಕೆಲಸದವರೆಲ್ಲ ಯಾರು ಬೇಕು, ಅವರೆಲ್ಲರೂ ಪರ್ಮಿಷನ್ನು ಮತ್ತು ಗೌರ್ಮೆಂಟಿಂದ ತಗೋಬೇಕು. ಅಂದರೆ ಈ ಪೂಜೆ ಕೂಡ ಗೌರ್ಮೆಂಟ್ನ ಪರ್ಮಿಷನಿಂದನೇ ನಡಿಬೇಕಾಗತ್ತೆ ಅಂತ ಬರುತ್ತೆ ನೋಡಿ. ಅಂದರೆ ಇಂಡೈರೆಕ್ಟ್ಲಿ ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಪೂಜಾರಿಗೆ ಅಲ್ಲಿರ್ತಕ್ಕಂಥ ನಮ್ಮ ಸಂಪ್ರದಾಯವನ್ನು ನಿರ್ವಹಿಸ್ತಕ್ಕಂಥ ಪುರೋಹಿತರಿಗಾಗಲಿ ಪೂಜಾರಿಗಳಿಗಾಗಲಿ ಯಾವುದೇ ಒಂದು ಸ್ವತಂತ್ರವೂ ಇಲ್ಲ. ಹಾಗೆ ತಮಿಳುನಾಡಿನ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ದೇವಸ್ಥಾನಗಳಲ್ಲಿ ಅಲ್ಲಿಯ ರೂಲ್ಸ್ ರೆಗ್ಯುಲೇಷನ್ ಇರೋದೇನು ಅಂತಂದರೆ, ನೀವು ಪೂಜೆಗೆ 2 ಬಾಳೆಹಣ್ಣು ಮಾತ್ರ ಉಪಯೋಗಿಸ್ಬೇಕು ಅಂತೇಳಿ ಸರ್ಕಾರ ಹೇಳ್ತಕ್ಕಂಥದ್ದು. ಬರೋದು ಇನ್ಕಮ್ ನೋಡಿದ್ರೆ 100 ಕೋಟಿ ಪರ್ ಇಯರು, 2 ಬಾಳೆಹಣ್ಣು ಉಪಯೋಗಿಸ್ಬೇಕು, 5 ಊದಿನ ಕಡ್ಡಿ ಉಪಯೋಗಿಸ್ಬೇಕಂತ. ಇದೇಂಗಿದೆ 5 ಊದಿನ ಕಡ್ಡಿ ಅಥವಾ 6 ಊದಿನ ಕಡ್ಡಿ, 2 ಬಾಳೆಹಣ್ಣು, ಅದು ಗೌರ್ಮೆಂಟೇ ತಂದು ಕೊಟ್ಟರೆ ರೋಡ್ ಸೈಡ್ ಕೊಳ್ತೋಗುವಂಥದ್ದು 2 ಬಾಳೆಹಣ್ಣು ತಂದು ಕೊಡ್ತಾರೆ ಅಂತೇಳಿ, ಕಿತ್ತೋಗಿರೋ ಹೂಗಳು ಒಣಗೋಗಿರೋ ಹೂಗಳನ್ನು ತಂದು ಕೊಡ್ತಾರೆ ಅಂತೇಳಿ. ಈ ಥರ ಒಂದು ದುರ್ವ್ಯವಸ್ಥೆಗಳನ್ನು ನಡೆಸ್ತಾ ಇದೆ. ಹಾಗೆ ಸರ್ಕಾರವೇ ನಡೀತಿರ್ತಕ್ಕಂಥದ್ರಲ್ಲಿ ಉದಾಹರಣೆ ಹೇಳಬೇಕು ಅಂತಂದರೆ, ತಮಿಳುನಾಡಿನಲ್ಲಿ ಸುಮಾರು 5,25,000 ಎಕರೆ ಇದ್ದಂತಹ ಭೂಮಿ ಇವತ್ತು 4,75,000 ಎಕರೆ ಆಗಿದೆ. 50,000 ಎಕರೆ ಅಬ್ಸ್ಕಾಂಡ್ ಆಗಿದೆ. ಅಂದರೆ
ಕಳೆದು ಹೋಗಿದೆ ಅಂತಂದರೆ ಅದನ್ನು ಕ್ರೈಸ್ತ ಮಿಷನರಿಗಳು ಚರ್ಚ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ, ಕೆಲವು ಕಡೆ ಸ್ಕೂಲ್ಗಳನ್ನು ಕಟ್ಟಿದ್ದಾರೆ, ಕೆಲವು ಕಡೆ ಬೇಕಾದವರಿಗೆ ಕೊಟ್ಟಿದ್ದಾರೆ, ಕೆಲವರು ಮನೆಗಳನ್ನು ಕಟ್ಕೊಂಡಿದ್ದಾರೆ, ಕೆಲವರು ಕ್ಲಬ್ಗಳನ್ನು ಕಟ್ಟಿದ್ದಾರೆ. ಅದು ದುರ್ವ್ಯವಹಾರ ಅಲ್ವಾ, ದುರ್ಬಳಕೆ ಅಲ್ವಾ? ಅದೇ ರೀತಿ ಆಂಧ್ರದಲ್ಲಿ ತುಂಬ 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 ಲ್ಯಾಂಡ್ಗಳು ಇದೇ ರೀತಿ ಈಗ ಬೇರೆ ಬೇರೆ ಕಾರ್ಯಗಳಿಗೆ ಹೋಗ್ತಾ ಇದೆ. ಉದಾಹರಣೆಗೆ ತೊಗೊಂಡ್ರೆ ಒಂದು ಇನ್ಕಮ್ಗಳನ್ನು ತೊಗೊಂಡ್ರೆ ನಮಗೆ ತಿರುಪತಿಯ ಒಂದು ಇನ್ಕಮ್ನಿಂದ ನಾವು ಸುಮಾರು ಆಂಧ್ರದ 4ರಿಂದ 5 ಜಿಲ್ಲೆಗಳಿಗೆ, ಒಂದು ಅಂಕಿಅಂಶಗಳು ಒಂದು ಸ್ಟಡಿಯ ಪ್ರಕಾರ ಆಂಧ್ರದ 4ರಿಂದ 5 ಜಿಲ್ಲೆಗಳ ಎಲ್ಲ ಹಿಂದೂ ವಿದ್ಯಾರ್ಥಿಗಳಿಗೂ ಯಾವುದೇ ಫೀಸ್ ಕಟ್ಟದೆ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡ್ಬೋದು ಮತ್ತು ಅವರಿಗೆ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಊಟವನ್ನು ಕೊಡಬಹುದು. ನಿಮಗೊಂದು ಡೌಟ್ ಇರುತ್ತೆ ಎಲ್ರಿಗೂ, ಯಾಕೆ ಅಂತಂದರೆ ಕ್ರೈಸ್ತ ಮಿಷನ್ ಚರ್ಚ್ಗಳಿಂದ ಎಷ್ಟೋ ಜನ ಬಡವರಿಗೆ ಊಟವನ್ನು ಕೊಡ್ತಾರೆ, ಮನೆ ಕೊಡ್ತಾರೆ, ಮಸೀದಿಯಿಂದ ಕೊಡ್ತಾರೆ. ನಮ್ಮ ಹಿಂದೂಗಳು ಯಾಕೆ ಕೊಡ್ತಾ ಇಲ್ಲ ದೇವಸ್ಥಾನದಿಂದ ಅಂದರೆ ದೇವಸ್ಥಾನದಿಂದ ಇನ್ಕಮನ್ನು ನಮಗೆ ದೇವಸ್ಥಾನದ ಪೂಜೆಗೆ ಇಲ್ಲ ಅಂತಂದಾಗ ಇನ್ನೆಂಗೆ ಬೇರೆಯವ್ರಿಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಹಾಗಾಗಿ ದೇವಸ್ಥಾನಗಳಿಂದ ಬರ್ತಕ್ಕಂಥ ಇನ್ಕಮನ್ನು ನಾವು ಉಪಯೋಗಿಸ್ತಾ ಬಂದರೆ ಹಿಂದೂ ಧರ್ಮಗಳು ಬೆಳೀತಾ ಬರುತ್ತೆ. ಇದನ್ನು ಬೆಳಿಬಾರ್ದು ಅಂತಕ್ಕಂಥ ಒಂದು ಭಾವನೆಯಿಂದನೇ ಬ್ರಿಟಿಷರು ಮಾಡಿದ್ದನ್ನೇ ಮುಂದೆ ಒರೆಸ್ಕೊಂಡು ಬರ್ತಾ ಇದೆ. ಸ್ವತಂತ್ರ ಆದ ನಂತರ ಬಂದಂಥ ಅದೇ ಮೆಂಟಾಲಿಟಿ ಇದ್ದಂಥ, ಅದನ್ನೇ ಓದಿ ಬಂದಂಥ ನಮ್ಮ ಅನೇಕ ಪ್ರಧಾನಮಂತ್ರಿಗಳು ಹಾಗೂ ಎಲ್ಲರೂ ಮುಖ್ಯಮಂತ್ರಿಗಳು ಎಲ್ಲರೂ ಅದನ್ನೇ ಮುಂದುವರಿಸ್ತಾ ಬರ್ತಾ ಇದ್ದಾರೆ. ಇದು ಹಾಗೆ ಇನ್ನೊಂದು ಪ್ರಶ್ನೆ ಬರ್ಬೋದು ನಿಮಗೆ, ದೇವಸ್ಥಾನಗಳನ್ನು ಬಿಟ್ಟರೆ ಮತ್ತೆ ಜಾತಿ ವ್ಯವಸ್ಥೆಗಳು ಬರ್ಬೋದಲ್ವಾ, ಮತ್ತೆ ಜಾತಿಯವ್ರನ್ನ ಒಳಗಡೆ ಬಿಡಲ್ಲ, ಹಂಗೆ ಮಾಡ್ತಾರಲ್ವ ಹಿಂಗೆ ಮಾಡ್ತಾರಲ್ವ ಅಂತ. ಅದಕ್ಕೂ ಸರ್ಕಾರ ಸಾಕಷ್ಟು ಸ್ಟ್ರಿಕ್ಟ್ ಕಾನೂನುಗಳಿದೆ. ನಾಳೆದಲ್ಲ ಕಂಪನಿ ಆ್ಯಕ್ಟ್ ಪ್ರಕಾರ ಹೆಂಗೆ ರೂಲ್ಸನ್ನು ಮಾಡಿ ಪ್ರೈವೇಟ್ ಕಂಪ್ನಿನ ಮಾನಿಟರ್ ಮಾಡುತ್ತೆ, ಆ ರೀತಿ ರೂಲ್ಸ್ಗಳನ್ನು ಮಾಡಿ ಮಾನಿಟರ್ ಮಾಡಿ, ಆ ರೂಲ್ತಿ ಯಾವುದು ತಪ್ಪುಗಳನ್ನು ಮಾಡಬಾರ್ದು ಅಂತೇಳಿ ಆ ರೂಲ್ಸ್ಗಳನ್ನು ಮಾಡ್ಕೊಂಡು ಹೋಗ್ಬೋದು. ಅದು ಬಿಟ್ಬಿಟ್ಟು ನೀವೇ ಅದನ್ನು ತೊಗೊಂಡು ನಾವೆಲ್ಲರೂ ಮಾಡ್ತೀವಿ ಅಂತ ಹೋದರೆ ಇದು ರಿಯಲಿ ನಡೀತಕ್ಕಂಥ ಕೆಲಸಗಳಲ್ಲ. ಈ ದೇವಸ್ಥಾನಗಳನ್ನು ಸರ್ಕಾರದ ಉರುಳಿನಿಂದ ಬಿಡಿಸ್ಬೇಕಂತಕ್ಕಂಥ ಕಾರ್ಯದಲ್ಲಿ ರಮೇಶ್ ಅಂತೇಳಿ ತುಂಬ ಹೋರಾಡ್ತಾ ಇದ್ದಾರೆ ತಮಿಳುನಾಡಿನಲ್ಲಿ. ಆ ನಂತರ ಬಂದರೆ ನಿಮಗೆ ಸುಬ್ರಹ್ಮಣ್ಯ ಸ್ವಾಮಿಯವರು ಕಷ್ಟಪಡ್ತಿದ್ರು ತಂಜಾವೂರು ದೇವಸ್ಥಾನದ ಬಗ್ಗೆ. ಹಾಗೆ ಸಾಯಿ ದೀಪಕ್ ಅವರು ಇರ್ಬೋದು, ಮತ್ತು ನಮ್ಮ ಸದ್ಗುರು ಅವರು ಇರ್ಬೋದು, ಮತ್ತು ನಾಗೇಶ್ವರ ರಾವ್ ಅಂತೇಳಿ ರಿಟೈರ್ಡ್ IPS ಆಂಧ್ರದವ್ರು ಇರ್ಬೋದು. ಇವರೆಲ್ಲರೂ ಕಷ್ಟವನ್ನು ಪಡ್ತಿದ್ದಾರೆ. ಯಾಕೆಂತಂದರೆ ದೇವಸ್ಥಾನಗಳು ಹಾಳಾಗುವುದರ ಜೊತೆಗೆ ಅಲ್ಲಿದ್ದಂಥ ನಮ್ಮ ಕೌಶಲ್ಯತೆ, ಆಮೇಲೆ ಆಗಮಶಾಸ್ತ್ರದಲ್ಲಿದ್ದಂಥ ತಂತ್ರಶಾಸ್ತ್ರಗಳಲ್ಲಿದ್ದಂಥ ಅನೇಕ ವಿಧಿವಿಧಾನಗಳು ಹಾಳಾಗ್ತಾ ಇದೆ, ಪೂಜೆಗಳು ನಡೀದೆ, ಎಲ್ಲವೂ ಹಾಳಾಗ್ತಾ ಇದೆ. ಹಾಗೂ ತಮಿಳುನಾಡಿನ ಒಬ್ಬ ಆಫೀಸರ್ ಪ್ರಕಾರ ಅದೇ ಕೋರ್ಟ್ನಲ್ಲಿ ಒಪ್ಕೊಂಡ ಪ್ರಕಾರ 1200 ವಿಗ್ರಹಗಳು ಕಳುವಾಗಿದೆ ಅಂತಂದ್ರೂ ಇದು ಅವರ ಆಫೀಸರ್ ಪ್ರಕಾರ ಸುಮಾರು 6000ಕ್ಕಿಂತ ಹೆಚ್ಚು ವಿಗ್ರಹಗಳು ಕಳುವಾಗಿದೆ ಅಂತೇಳಿ. ಅಂದರೆ ನೋಡಿ, ದೇವಸ್ಥಾನದ ಮೇಂಟೆನೆನ್ಸ್ ಇಲ್ಲದೆ ದೇವಸ್ಥಾನದ ವಿಗ್ರಹಗಳನ್ನು ತೆಗೆದು ಬೇರೆ ವಿಗ್ರಹಗಳನ್ನು ಕೂರಿಸಿ ಅದನ್ನು ಮಾರ್ಕೊಂಡು ದುಡ್ಡು ಮಾಡ್ತಕ್ಕಂಥ ಅವ್ಯವಹಾರಗಳು ಸರ್ಕಾರದಲ್ಲಿ ನಡೀತಿದೆ. ದೇವಸ್ಥಾನದ ಲ್ಯಾಂಡ್ಗಳನ್ನು ತಗೊತಾ ಇದೆ. ಹಾಗೆ ದೇವಸ್ಥಾನದ ಇರ್ತಕ್ಕಂಥ ಅನೇಕ ಇನ್ಕಮ್ಗಳನ್ನು ಸರ್ಕಾರ ದೋಚಿಕೊಂಡು ಬೇರೆ ಕೆಲಸಗಳಿಗೆ ಮಾಡ್ತಾ ಇದೆ. ಮಾಡಲಿ, ಆದರೆ ಆ ದುಡ್ಡಿನಿಂದ ದೇವಸ್ಥಾನವನ್ನು ತೊಗೊಂಡು ಆಸ್ಪತ್ರೆಯನ್ನು ಕಟ್ಟಿದ್ರಿ ದೇವಸ್ಥಾನದಿಂದ ತೊಗೊಂಡಾಗ ಅಂತ ಅದಕ್ಕೆ ಕ್ರೆಡಿಟನ್ನು ದೇವಸ್ಥಾನಕ್ಕೆ ಕೊಡಿ. ಅಂದರೆ ಸಿದ್ಧಿವಿನಾಯಕ ಟೆಂಪಲ್ನ ಬಂದಂಥ ಹಣದಿಂದ ನಾವು ಈ ಆಸ್ಪತ್ರೆಯನ್ನು ಕಟ್ಟಿದ್ದೇವೆ, ಅಥವಾ ಇನ್ನೊಂದು ಶಿರಡಿ ದೇವಸ್ಥಾನದಿಂದ ಈ ಆಸ್ಪತ್ರೆಯನ್ನು ಕಟ್ಟಿದ್ದೇವೆ, ಅಥವಾ ತಿರುಪತಿಯ ದೇವಸ್ಥಾನದಿಂದ ಈ ಏರ್ಪೋರ್ಟನ್ನು ನಿರ್ಮಿಸಲಾಗಿದೆ ಅಂತ ಬರಲಿ. ಆದರೆ ಆ ಕ್ರೆಡಿಟನ್ನು ಕೊಡಲಿಕ್ಕೆ ಸರ್ಕಾರಗಳು ರೆಡಿ ಇಲ್ಲ. ಯಾಕಂದರೆ ಅವು ತಮ್ಮ ಸ್ಕೋಪನ್ನು ತೊಗೋಬೇಕು ಅಂತೇಳಿ. ಯಾಕೆಂದರೆ ಅವ್ಯವಹಾರಗಳು ನಡೀಬೋದು ಅಂತೇಳಿ ನಮ್ಮದಲ್ಲಿ ಮಾತ್ರ ಹೇಳ್ತೀವಿ. ಆದರೆ ಯೋಹನನ್ ಅಂತೇಳಿ ಒಬ್ಬರು MP ಕೇರಳದ ಒಬ್ಬರು ಪಾಸ್ಟರು, ಅವ್ರು ನಡೆಸ್ತಕ್ಕಂಥ ಒಂದು ಕ್ರೈಸ್ತ ಮಿಷನರಿ ಇದರಿಂದ 10,000 ಕೋಟಿ ಅವ್ಯವಹಾರ ನಡೆಸಿದ್ರು. ಹಾಗೆ ತಮಿಳುನಾಡಿನ ಒಬ್ಬರು ಆಪಾದನೆಯನ್ನು ಮಾಡ್ತಾ ಇದ್ದಾರೆ ಈಗಲೂ. ಅದರಲ್ಲೂ ಸುಮಾರು 10,000ಕ್ಕಿಂತ ಹೆಚ್ಚು ಅವ್ಯವಹಾರಗಳು ನಡೆದಿದೆ ಅಂತೇಳಿ. ಆ ರೀತಿಯ ಅನೇಕ ಕ್ರೈಸ್ತ ಮಿಷನರಿಗಳಿಗೆ ಸಿಗುತ್ತೆ. ಹಾಗೂ ವಕ್ಫ್ ಬೋರ್ಡ್ನಲ್ಲಿ ಅನೇಕ ರೀತಿಯ ಅವ್ಯವಹಾರಗಳು ನಡೀತಿದೆ ಅಂತೇಳಿ. ಅವೆಲ್ಲವನ್ನೂ ಸರ್ಕಾರ ತಡ್ಕೊಂಡು ಅಲ್ಲಿಗೆ ಇಂಟರ್ಫಿಯರ್ ಆಗಲ್ಲ ಅಂತಂದರೆ ಇಲ್ಲೂ ಅವ್ಯವಹಾರಗಳು ನಡೆಯುತ್ತೆ ಅಂತಲ್ಲ. ನಡಿಬೇಕಾದ್ರೆ ಕಂಪನಿ ಆ್ಯಕ್ಟ್ ಪ್ರಕಾರ ರೂಲ್ಸನ್ನು ಮಾಡಿ, ಹಾಗೂ ಜಾತಿಗಳನ್ನು ಬರಬೇಕಾದ್ರೂ ಅಷ್ಟೇ ಕಂಪನಿ ಆ್ಯಕ್ಟ್ ಥರ ರೂಲ್ಸ್ ಮಾಡ್ತಾ ಬಂದು ನಮ್ಮ ದೇವಸ್ಥಾನಗಳನ್ನು ನಮಗೆ ಬಿಟ್ಕೊಟ್ಟು ನಾವೇ ಮಾಡಿದಾಗ ಮಾತ್ರ ಈ ಹಣದಿಂದ ನಮ್ಮ ಹಿಂದೂ ಧರ್ಮವನ್ನು ನಾವು ಅದನ್ನು ಕ್ಯಾಂಪೇನ್ ಮಾಡಲಿಕ್ಕಾಗ್ಬೋದು, ಅಥವಾ ಪ್ರೋಗ್ರೆಸ್ ಮಾಡಲಿಕ್ಕಾಗ್ಬೋದು, ಅಥವಾ ಇನ್ನೊಂದು ಕನ್ವರ್ಟ್ ಮಾಡಲಿಕ್ಕಾಗ್ಬೋದು, ಅಥವಾ ಸ್ಕೂಲ್ಗಳನ್ನು ನಡೆಸಲಿಕ್ಕಾಗ್ಬೋದು, ಧರ್ಮದ ಬಗ್ಗೆ ಹೇಳೋಕ್ಕಾಗ್ಬೋದು, ಪೂಜೆಗಳಾಗೋದು, ಪುನಸ್ಕಾರಗಳಾಗ್ಬೋದು, ಶಾಸ್ತ್ರಗಳ ಬಗ್ಗೆ ಆಗಲಿ, ಶಸ್ತ್ರಗಳ ಬಗ್ಗೆ ಆಗಲಿ, ಇವೆಲ್ಲವೂ ಧಾರ್ಮಿಕ ಉಳಿವು, ಹಿಂದೂ ಧರ್ಮದ ಉಳಿವು ಅಳಿವುಗಳ ಪ್ರಶ್ನೆ ನಮ್ಮ ದೇವಸ್ಥಾನಗಳಿಂದಿದೆ. ದಯಮಾಡಿ ಸರ್ಕಾರಗಳು ಅದನ್ನು ಬಿಟ್ಕೊಡೋದಕ್ಕೋಸ್ಕರ ಹೋರಾಡೋದಕ್ಕೆ ನಾವು ಹಿಂದೂಗಳೆಲ್ಲರೂ ಒಗ್ಗಟ್ಟಾಗೋಣ. ನಾವೆಲ್ಲರೂ ಆಗ್ತೇಳಿ ಈ ಹಿಂದೂ ಧರ್ಮದ ದೇವಸ್ಥಾನವನ್ನು ಬಿಡುಗಡೆಗೊಳಿಸೋದ್ರ ಜೊತೆಗೆ ನಮ್ಮ ಹೃದಯದ ಬಿಡುಗಡೆಯನ್ನು ಕೊಡಿಸೋಣ, ಹಿಂದೂ ಧರ್ಮದ ಬಿಡುಗಡೆಯನ್ನು. ಅದಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸವನ್ನು ಮಾಡೋಣ ಅಂತೇಳಿ ಅದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಬೇಕು. ಇದ್ರ ಬಗ್ಗೆ ನೀವು ಕಾಮೆಂಟನ್ನು ಮಾಡಿದ್ರೆ ನಾನು ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ದಯಮಾಡಿ ಕೆಳಗಡೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ
ಸಬ್ಸ್ಕ್ರೈಬ್ ಮಾಡಿ. ತಮ್ಮೆಲ್ಲರಿಗೂ ನಮಸ್ಕಾರ.